ಸೊ ನಮ್ಮ ಜೊತೆಗೆ ವಸಂತ್ ಗಿಳಿಯಾರ್ ಪತ್ರಕರ್ತರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಒಂದು ಪೋಸ್ಟ್ ನೋಡಿದೆ ನಿಮ್ದು ನಿನ್ನೆ. ಹಾಂ ಸರ್. ಸ್ಕ್ರೀನ್ ಶಾಟ್ ಸೇವ್ ಮಾಡಿ ಇಟ್ಕೊಳ್ಳಿ. ದೂರುದಾರ ಮತ್ತು ಆತನ ಹಿಂದೆ ಷಡ್ಯಂತ್ರ ಮಾಡಿದವರು ಒಂದು ದಿವಸ ಜೈಲಿಗೆ ಹೋಗುವಂತ ದಿನ ಬರುತ್ತೆ ಅಂತೇಳಿ. ಹೌದು ಹೌದು ಹೇಳಿ ಸರ್, ರಿಯಾಕ್ಟ್ ಮಾಡಿ ಸರ್. ಸರ್, ಈಗ 2002ರಲ್ಲಿ ಗುಜರಾತ್ ಅಲ್ಲಿ ಗೋಧ್ರಾ ಗಲಭೆ ಆದಾಗ ಅಲ್ಲಿ ಒಂದು 21 ಶವಗಳನ್ನ ಅಲ್ಲಿ ಸತ್ತವರ ಗಲಭೆಯಲ್ಲಿ ಸತ್ತವರ ಶವಗಳನ್ನ ಪರಿಶೀಲಿಸಾಗಿ ಅದೆಲ್ಲೋ 21 ಶವಗಳನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅದರಲ್ಲಿ 5 ಶವಗಳ ಪಾಲಕರು ಅಂದ್ರೆ ಕುಟುಂಬಸ್ಥರು ಯಾರು ಅಂತೇಳಿ ಐಡೆಂಟಿಫೈ ಆಗುತ್ತೆ DNA ಆದ ನಂತರ. ಅದನ್ನ ಅವ್ರ ಮನೆಯವರಿಗೆ ಹಸ್ತಾಂತರ ಮಾಡ್ತಾರೆ. ಆದ ನಂತರ 15 ಶವಗಳನ್ನು ಸಾಮೂಹಿಕವಾಗಿ ಬರಿ ಮಾಡ್ತಾರೆ. 2005ರಲ್ಲಿ ತೀಸ್ತಾ ಸೆಟಲ್ ವಾರ್ಡ್ ಪತ್ರಕರ್ತೆ ಆಗಿದ್ದಂತ ಒಂದು ವಿವಾದಗ್ರಸ್ತ ಹೆಸರದು ಭಾರತದಲ್ಲಿ ದೊಡ್ಡ ದೊಡ್ಡ ಹಗರಣಗಳಲ್ಲಿ ಹೆಸರವ್ರದ್ದು ಬಂತು. ಅವ್ರು ಏನ್ ಮಾಡ್ತಾರೆ, ಈ ಗುಜರಾತ್ನ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರು ಹೀಗೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಆರೋಪವನ್ನ ಮಾಡ್ತಾರೆ. ಅದು ಇಂಟರ್ನ್ಯಾಷನಲ್ ಲೆವೆಲ್ ಪ್ರೊಪಗಂಡ ಆಗತ್ತೆ. ಅದರ ನಂತರ ಅದನ್ನ ಇವರೇ ಹೋಗಿ ಆಗಿತಾರೆ. ಯಾರು ತೀಸ್ತಾ ಸೆಟಲ್ ವಾರ್ಡ್ ಅದನ್ನ ಆಗಿಸ್ತಾರೆ. ಅದರ ನಂತರ ನೋಡಿದ್ರೆ ಅದೆಲ್ಲ DNA ಹಾಕಿರುವಂತದ್ದಾಗತ್ತೆ. ಈಗ ಅವ್ರ ಮೇಲೆ ಪ್ರಕರಣ ದಾಖಲಾಗುತ್ತೆ, ಅವ್ರ ಮೇಲೆ ಕೇಸ್ ಆಗುತ್ತೆ, FIR ಆಗುತ್ತೆ. ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರಿಗೆ ಜಾಮೀನು ಆಗುತ್ತೆ. ಹೈಕೋರ್ಟ್ ಅದನ್ನ ರಿಜೆಕ್ಟ್ ಮಾಡುತ್ತೆ, ಸುಪ್ರೀಂ ಕೋರ್ಟ್ ಕೊಡುತ್ತೆ. ಸೇಮ್ ಅದು ಗುಜರಾತ್ ಮಾಸ್ ಬರಿಯಲ್ ಅಂತ ಹೇಳಿ ಒಂದು ಪ್ರಕರಣ ಮಾಡಿದ್ರಲ್ವಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರ ಹೆಸರನ್ನ ಹರಾಜ್ ಹಾಕ್ಲಿಕ್ಕೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡಿ ಆಯ್ತು. ಸೇಮ್ ಅದೇ ತರಹದ ಕಥೆಯನ್ನ ಇಟ್ಕೊಂಡು ಧರ್ಮಸ್ಥಳದಲ್ಲಿ ಮಾಡ್ತಾ ಇದ್ದಾರೆ. ಈಗ ನಾನಿವತ್ತು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅವ್ರನ್ನ ಭೇಟಿ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾವು ಧರ್ಮಸ್ಥಳದ ಭಕ್ತರು, ನಮ್ಗೆ ಧರ್ಮಸ್ಥಳದ ಏನು ಅಲ್ಲಿನ ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಲಿ ಅವ್ರು ಯಾರು ನಮ್ಗೇನು ಹೇಳಿರುವಂತದಲ್ಲ. ನಾವೇ ಇದನ್ನ ನೋಡಿ 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 ಸಾಕಾಗ್ಬಿಟ್ಟಿದೆ. ಮತ್ತೆ ಧರ್ಮಸ್ಥಳದಿಂದ ಅಲ್ಲಿ ಲೀಗಲ್ ಆಕ್ಷನ್ ತಗೊಳ್ತಾ ಇದ್ದಾರೆ. ಅದು ಅಷ್ಟು ಪರಿಣಾಮಕಾರಿಯಾಗಿಯೂ ಆಗ್ತಾ ಇದೆಯೋ ಇಲ್ವೋ, ಇವ್ರು ಅದನ್ನ ಮತ್ತೆ ಅದನ್ನ ಬ್ರೇಕ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಅಷ್ಟೇನು ಭರವಸೆ ಮೂಡ್ತಾ ಇಲ್ಲ. ಹಾಗಾಗಿ ನಾವೇ ಧರ್ಮಸ್ಥಳದ ಭಕ್ತರ ಒಂದಿಷ್ಟು ಜನ ಸೇರ್ಕೊಂಡು ಒಂದು ಸಿಟಿಸನ್ ಫೋರಂ ಮಾಡ್ಕೊಂಡು ಈ ಷಡ್ಯಂತ್ರದ ಹಿಂದೆ ಇದು SIT ತನಿಖೆ ಆಗ್ಲಿ. ನಮ್ಗೆ 100% ಗೊತ್ತಿದೆ, ಯಾಕಂದ್ರೆ ಇದು ಒಂದು ದೊಡ್ಡ ಷಡ್ಯಂತ್ರ. ಹಾಗಂತೇಳಿ ಎಲ್ಲೋ ಒಬ್ಬ ಬಡವ ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಆರೋಪ ಮಾಡಿದಂತವನ್ನೇ ಇದಕ್ಕೆ ಅವನ್ ಮಾತ್ರ ಬಲಿ ಆಗ್ಬಾರ್ದು. ನಾಳೆ ಹೆಚ್ಚಂದ್ರೆ ಏನಾಗುತ್ತೆ, ಭೀಮನ್ನು ಜೈಲಿಗೆ ಹೋಗ್ತಾನೆ, ಯಾರೋ ಆಮೇಲೆ ಜಾಮೀನು ಕೊಟ್ಟು ಬಿಡ್ಸ್ಕೊಂಡ್ ಬರ್ತಾರೆ. ಅದೇ ಭರವಸೆಲಿ ನಿಂಗೆ ಒಂದಿಷ್ಟು ದುಡ್ಡು ಕೊಡ್ತೀವಪ್ಪ, ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಂದೊಂದು ಜೈಲಿಗೆ ಹೋಗ್ಬಹುದು, ಒಂದ್ 2 ತಿಂಗಳು ಇರ್ತೀಯ ನೀನು, ನಿಂಗೆ ಬೇಲ್ ಕೊಡ್ಸ್ಕೊಂಡು ನಾವೇ ಕರ್ಕೊಂಡ್ ಬರ್ತೀವಿ. ಎಲ್ಲೋ ತಮಿಳ್ನಾಡಿನ ಕೊರಚರ ಮನೆಯ ಹುಡುಗ ಮನುಷ್ಯ, ನಿಮ್ಗೆ ಏನ್ ಹೇಳ್ತಾರೆ, ಈ ಯಾವ್ದೋ ಒಂದು ಊರಿದೆಯಲ್ಲ ಕೊಳ್ಳೆಗಾಲದ ಭೀಮ, ಅಲ್ಲೆಲ್ಲ ಮನೆಯಲ್ಲಿ ತಿಂದ್ಕೊಂಡಿರೋದಕ್ಕಿಂತ ಜೈಲಲ್ಲಿ ತಿಂದ್ಕೊಂಡಿರ್ತಾನ ಅವನಿಗೇನ್ ದೊಡ್ಡ ವಿಷಯ ಅಂತಲ್ಲ ಅದು. ಆದ್ರೆ ಈ ಷಡ್ಯಂತ್ರವನ್ನ ಮಾಡಿದವರೆಲ್ಲರೂ ಕೂಡ ಜೈಲಿಗೆ ಹೋಗ್ಬೇಕು, ಅದು ಕೇಂದ್ರೀಯ ಮಟ್ಟದಲ್ಲಿ ತನಿಖೆ ಆಗ್ಬೇಕು ಅನ್ನೋದು ನನ್ನ ಆಗ್ರಹ. ಅದ ಮಾಡ್ತೀವಿ ನಾವು. ವಸಂತ್ ಗಿಳಿಯಾರ್ ಅವರೇ ಹೇಳಿ ಸರ್. ಈಗ ಸಾಮಾನ್ಯವಾಗಿ ಈಗ ನಾನು ಈ ಇನ್ಸಿಡೆಂಟ್ ಆದ ಬಳಿಕ ನಾನು ಒಂದಿಷ್ಟು ಜನಕ್ಕೆ ಫೋನ್ ಮಾಡಿ ವಿಚಾರಿಸ್ತೆ ಅಲ್ಲಿ ಈಗ ಮೊನ್ನೆ ರೀಸೆಂಟ್ ಆಗಿ ಒಂದಿಷ್ಟು ಘಟನಾವಳಿಗಳು ಹೇಳಿದ್ರು. ಕೆಲವೊಂದಿಷ್ಟು ಜನ ಅಲ್ಲಿ ಬಂದು ಸುಸೈಡ್ ಅಟೆಂಪ್ಟ್ ಮಾಡಿದ್ರು, ಅವರನ್ನ ಒಬ್ರು ಪೊಲೀಸ್ ಆಫೀಸರೇ ರೆಸ್ಕ್ಯೂ ಮಾಡಿದ್ರು ಅಂತ ಒಂದು ಮಾಹಿತಿ ಕೇಳ್ಪಟ್ಟೆ ನಾನು. ಸೊ UDR ಆಗಿರ್ತಕ್ಕಂಥ ಕೇಸುಗಳಲ್ಲಿ, ಪೋಸ್ಟ್ ಮಾರ್ಟಮ್ ಆಗಿ ಡಿಗ್ ಆಗಿರುವಂತ ಕೇಸುಗಳಲ್ಲಿ ಈತನನ್ನ ಶವವನ್ನ ಹೂಳ್ಲಿಕ್ಕೆ ಈತನನ್ನ ಬಳಸಿಕೊಳ್ಳಲಾಗಿತ್ತು ಎನ್ನುವಂಥದ್ದು ನಮಗೆ ಸಿಕ್ಕಿರುವಂತ ಮಾಹಿತಿ. ಸೊ ಈತ ಮಾಡ್ತಾ ಇದ್ದಂತ ಆ ಕೆಲಸವನ್ನೇ ಈತನಿಗೆ ಹಣದ ಆಮಿಷವನ್ನ ಒಡ್ಡಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮತ್ತು ಪಿತೂರಿ ಮಾಡ್ಲಿಕ್ಕೆ ಬಳಸಿಕೊಳ್ಳಲಾಗ್ತಿದೆ ಅಂತನಾ ನಿಮ್ಮ ಅನುಮಾನ ಇರುವಂತದ್ದು? ಸರ್, 100 ಅಲ್ಲ 200%. ಈಗ 25 ವರ್ಷಗಳ ನಂತರ ಇವನಿಗೆ ಸಡನ್ ಆಗಿ ಪಾಪ ಪ್ರಜ್ಞೆ ಮೂಡ್ ಬರುತ್ತಾ? ಒಂದವನಿಗೆ ಇಷ್ಟು ವರ್ಷ ಬೇಕಾಯ್ತಾ? ಇದು ಏನು ಈಗ ನಿಮ್ಗೆ ಧರ್ಮ ಸೌಜನ್ಯ ಪ್ರಕರಣದಲ್ಲಿ ಅಲ್ಲಿಂದ ಶುರು ಮಾಡಿದ್ರು ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರವನ್ನ. ನಂಬರ್ 1 ಈ ಷಡ್ಯಂತ್ರದ ಪ್ರಾಯೋಜಕರಲ್ಲಿ A1 ಆಗಿ ಬರೋದು ಯಾರು? ಸೋಮನಾಥ್ ನಾಯಕ್, ಗುರುವಾಯನಕೆರೆ. A2 ಆಗಿ ಬರೋದು ನಮ್ಗೆ ಗಿರೀಶ್ ಮಟ್ಟಣ್ಣನವರು. A3 ಆಗಿ ಮಹೇಶ್ ಶೆಟ್ಟಿ, ತಿಮರೋಡಿ. ಮಹೇಶ್ ಶೆಟ್ಟಿ, ತಿಮರೋಡಿಯ ಏನು ಈ ಸೌಜನ್ಯ ಹೋರಾಟಕ್ಕೆ ಬರಲಿಕ್ಕೆ
ಸುಳ್ಳು ಸುಳ್ಳು ಮಾಹಿತಿಯನ್ನ ನೀಡಿ ಮಹೇಶ್ ಶೆಟ್ಟಿ ತಿಮ್ರೋಡಿಯ ದಾರಿ ತಪ್ಪಿಸಿದ್ದೇ ಸೋಮನಾಥ್ ನಾಯಕ್ ಗುರುವಾಯನಕೆರೆ. ಸೋಮನಾಥ್ ನಾಯಕ್ ಗುರುವಾಯನಕೆರೆ ಸ್ವತಃ ಒಬ್ಬ ಭ್ರಷ್ಟ, ಒಬ್ಬ ವಂಚಕ, ಒಬ್ಬ ಫ್ರಾಡ್. ಅದನ್ನ ನಾನು ಸಾಬೀತ್ ಮಾಡಿ ತೋರಿಸ್ತೀನಿ ಫ್ಯೂಚರ್ ಅಲ್ಲಿ. ಈ ಗಿರೀಶ್ ಮಟ್ಟಣ್ಣನವರು ಇವನೊಬ್ಬ ವಿಧ್ವಂಸಕ ಮನುಷ್ಯ. ಇವನು ಹುಟ್ಟಾಗಿರೋದೇ ಈಗ ಭಸ್ಮಾಸುರ ಹೆಂಗ್ ಹುಡ್ದ ನೋಡಿ, ಇವನು ಹಂಗೆ, ಇವನು ಹುಸಿ ಬಾಂಬ್ ಮೂಲಕ ಹುಟ್ಕೊಂಡವನು ಇವನು. ಇವನೊಬ್ಬ ಇವನು ಹುಟ್ಟ ಕ್ರಿಮಿನಲ್. ಯಾಕಂದ್ರೆ ಬಾಂಬನ್ನ ಶಾಸಕರ ಭವನದಲ್ಲಿ ಇಟ್ಟವನು ಇವನು. ಇಟ್ಟು ಅದೆಲ್ಲ ಬ್ಲಾಸ್ಟ್ ಆಗಿದ್ದಿದ್ರೆ ಅಲ್ಲಿ ಪಾಪ ಯಾರೋ ಬಡವರು ಸಾಯ್ತಾ ಇದ್ರು. ಆ ದಿವಸ ಕಸ ಹೊಡಿಲಿಕ್ಕೆ ಬಂದವರು, ನಮ್ ಕೆಲಸ ಮಾಡ್ಕೊಡಿದ್ದನಿಗಳೇ ಅಂತೇಳಿ ಶಾಸಕರ ಹತ್ರ ಬಂದವರು ಸಾಯ್ತಾ ಇದ್ರು. ಇವರೆಲ್ಲ ಸೇರ್ಕೊಂಡು ಈ ಭೀಮನಿಗೆ ಟ್ರೈನಿಂಗ್ ಕೊಟ್ಟು ಈ ಷಡ್ಯಂತ್ರವನ್ನ ಮಾಡಿರುವಂತದ್ದು ಸರ್ ಇವರು. ಸೊ ದಿಸ್ ಇಸ್ ದ ಪ್ಯೂರ್ ಕ್ರಿಮಿನಲ್ ಕಾನ್ಸ್ಪಿರಸಿ ಸರ್. 100%. ಇಲ್ಲಿ ಏನ್ ಗೊತ್ತಾ, ಈಗ ಭೀಮಾ ಅಂತ ಹೇಳುವಂತ ವ್ಯಕ್ತಿಯೇ ಇದೊಂದು ದೊಡ್ಡ ಒಂದು ಹೈಡ್ರಾಮಾ. ಮಾಸ್ಕ್ ಹಾಕೊಂಡ್ ಬರ್ಬೇಕಂತ ಏನಿಲ್ಲ, ಇಲ್ಲಿ ಯಾವ ಕೋರ್ಟ್ ಡೈರೆಕ್ಷನ್ ಮಾಡಿಲ್ಲ, ಏನಿಲ್ಲ. ಅವನು ಸುಮ್ಮನೆ ಅದೆಲ್ಲ ಒಂಥರ ಡ್ರಾಮಾ ಮಾಡ್ತಿದ್ದಾರ ಅವನು. ಈಗ ಯಾರು ನನಗೆ ಶವವನ್ನ ಕೊಟ್ರು ಅಂತ ಹೇಳಿ ಆ ಶವ ಕೊಟ್ಟವ್ರಿಗೆ ಇವನ್ ಪರಿಚಯ ಇರತ್ತಲ್ವಾ, ಇವನ್ ಮತ್ ಮುಸ್ಕಾಕೊಂಡ್ ಬಂದ್ ಏನ್ ಯೂಸ್ ಇದೆ? ನಾಟಕ ಮಾಡ್ತಿದಾರ ಅಂತ ಒಂದು ಅಟೆನ್ಷನ್ ಕ್ರಿಯೇಟ್ ಮಾಡೋದು, ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋದು, ವಿಷಲ್ ಬ್ಲೋವರ್ ಹಾಗೆ ಹೀಗೆ ಅಂತ ಹೇಳ್ಕೊಂಡು. ಇದು ದೊಡ್ಡ ಡ್ರಾಮಾ. ಇದು ಬಯಲಾಗುವಾಗ ಟೈಮ್ ಆಗತ್ತೆ, ಅವರಿಗೆ ಶಿಕ್ಷೆ ಆಗುವಾಗ ಟೈಮ್ ಆಗತ್ತೆ. ಆದ್ರೆ ಈಗ ಧರ್ಮಸ್ಥಳಕ್ಕಾದ ಡ್ಯಾಮೇಜ್ ಇದೆಯಲ್ಲ, ಇದನ್ನು ತಂದು ಕೊಡೋರು ಮತ್ತೆ ಇದನ್ನ ಪುನಃ ಇದು ಮಾಡೋರು ಯಾರು? ನನ್ನ ಪ್ರಶ್ನೆ ಇದು ದೊಡ್ಡ ಮಟ್ಟದಲ್ಲಿ ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿರುವಂತ ಒಂದು ಸಂಗತಿ. ಇವರಿಗೆ ಬಹಳ ದೊಡ್ಡ ಶಿಕ್ಷೆ ಆಗ್ಬೇಕು ಇವರಿಗೆ ಮುಂದೆ. ಅಂದ್ರೆ ಈಗ ಸೌಜನ್ಯ ಪ್ರಕರಣದಲ್ಲಿ, ಈಗ ಸೌಜನ್ಯ ಪ್ರಕರಣದ ದಾಖಲೆಗಳನ್ನು ತೆಗೆದು ನೋಡಿದ್ರು ಕೂಡ, ನಾನು ಈಗ CBI ಕೋರ್ಟ್ನ ಅಬ್ಸರ್ವೇಷನ್ ಕರೆಕ್ಟ್, ಬಟ್ ಮೊನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ನಾನೇ ಫೋನ್ ಮಾಡಿದ್ದೆ ಸೌಜನ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಲ್ವಾ ಅಂತೇಳಿ. ಬಟ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಕರ್ನಾಟಕ ಹೈಕೋರ್ಟ್ನಿಂದ ಹಿಡಿದು ಸುಪ್ರೀಂ ಕೋರ್ಟ್ ಜಡ್ಜ್ಗಳವರೆಗೆ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಯಾರ ಮೇಲೂ ಕೂಡ ನಂಬಿಕೆ ಇಲ್ಲ. ಸೊ ಸೌಜನ್ಯ ಪ್ರಕರಣದಲ್ಲಿ ಆದಂತ ಹಿನ್ನಡೆಯನ್ನ ಇವರೀಗ ಈ ಗುಂಪೇನಿದೆ, ಗ್ಯಾಂಗ್ ಏನು ಸಿಂಡಿಕೇಟ್ ಅಂತ ಏನು ಕರಿಬೋದು, ಆ ಸಿಂಡಿಕೇಟ್ ಈಗ ಈತನನ್ನ ಬಳಸ್ಕೊಂಡು ಹೊಸ ಸೀನ್ ಕ್ರಿಯೇಟ್ ಮಾಡಕ್ ಪ್ರಯತ್ನ ಪಡ್ತಾ ಅಂತ ಸರ್. ಈಗ ಸೌಜನ್ಯ ಪ್ರಕರಣದ ನಂತರ ಇವರು 40% ಇಂಟ್ರೆಸ್ಟ್ ಅಂತ ಹೇಳಿದ್ರು. ಈ ದಾಖಲೆಗಳನ್ನ ನೋಡಿದ್ರೆ 1 ಲಕ್ಷ ಒಬ್ಬ ವ್ಯಕ್ತಿ ತಗೊಂಡ್ರೆ ಅವರು ರೆಡ್ಯೂಸಿಂಗ್ ಇಂಟ್ರೆಸ್ಟ್ ಅಲ್ಲಿ ಅದು 7,000ಕ್ಕೆ ಬಂದು ನಿಲ್ತದೆ ಅವನು ಕಟ್ಟೋ ಬಡ್ಡಿ ಮೊತ್ತ. ಇದು ಓಪನ್ ಟ್ರೂತ್. ಇದಕ್ಕೆ ಡೈರೆಕ್ಟ್ ಅದು ಚಾರ್ಟ್ ನಾನು ತರ್ಸ್ಕೊಂಡು ಸ್ಟಡಿ ಮಾಡಿ ನಾನು ಮಾತಾಡ್ತಾ ಇರೋದು. ನನ್ನ ನಾಳೆ ಕ್ವಶನ್ ಮಾಡಬಹುದು ನೀವು. ಯಾರು ಕೂಡ ಎಲ್ಲಿ ನಡುವು ದಾರಿ ನಿಲ್ಸ್ಕೊಂಡು ಏನೋ ಹೊಸೊಂದು ಗಿಳಿಯರ್ ಅವತ್ತು ಹಿಂಗ್ ಹೇಳಿದೆ ಇವತ್ತು ಹಿಂಗಿದೆ ಇವ್ರದ್ದು ಕಾನೂನು ಅಂತ ಹೇಳ್ಬಹುದು. ಇವನು 40% ಇಂಟ್ರೆಸ್ಟ್ ಅಂತ ಹೇಳಿ ಇದೇ ಗಿರೀಶ್ ರಾವ್ ಮಟ್ಟಣ್ಣನವರನ್ನುವಂತ ಮನುಷ್ಯ ಸುಳ್ಳು ಆರೋಪವನ್ನ ಮಾಡ್ತಾನೆ. ಅದರ ನಂತರ ಸಾರ್ವಜನಿಕವಾಗಿ ಇವರು ಬಡ್ಡಿ ಕಟ್ಟಬೇಡಿ, ಸಾಲ ಕಟ್ಟಬೇಡಿ ಅಂತ. ನಿಮ್ಗೊಂದು ವಿಷಯ ಗೊತ್ತಾ, ನಮ್ ಕರ್ನಾಟಕ ಜನರು ಈ ಸಾಲ ಮನ್ನಾ ಬಂದ ನಂತರ ಈ ಸರ್ಕಾರ ಸಾಲ ಮನ್ನಾ ಮಾಡತ್ತಂತಲೇ ಜಾಸ್ತಿ ಸಾಲ ತಗೊಳ್ಳೋದು. ಸರ್ಕಾರ ಸಾಲ ಮನ್ನಾ ಮಾಡಿದಾಗ ಸೂಸೈಡ್ ಮಾಡ್ಕೊಳ್ಳೋದು. ಈ ಸೂಸೈಡ್ ಮಾಡ್ಕೊಂಡು ರೈತರನ್ನ ತೋರಿಸ್ಕೊಂಡು ನೋಡಿ, ರೈತ ಸಾಲದಿಂದ ಆತ್ಮಹತ್ಯೆ ಮಾಡ್ಕೊಂಡ, ಸಾಲ ಮನ್ನಾ ಮಾಡಿ ಅಂತ ಇನ್ನೊಂದಿಷ್ಟು ರೈತ ಸಂಘಟನೆಗಳು ಹೋರಾಟ ಮಾಡೋದು. ಈ ಸಾಲ ನೀವೇ 50,000 ರೂಪಾಯಿ ಯಾರಿಗಾದ್ರೂ ಕೊಡ್ರಿ, ಕೊಟ್ಟು 2 ಸಾರಿ ಕೇಳಿದ್ರೆ ನೀವು ಕೆಟ್ಟವರು. ಇವತ್ತು ಧರ್ಮಸ್ಥಳದ ವಿರುದ್ಧ ಬರಿತಾ ಇರೋರು, ಮಾತಾಡ್ತಿರೋರು ಎಲ್ಲ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಾಲ ತಗೊಂಡು ಗ್ಯಾರೇಜ್ ಹಾಕೊಂಡು ಆಟೋ ಇಟ್ಕೊಂಡು ಏನೋ ಬೈಕ್ ತಗೊಂಡು ಓಡಾಡ್ತಿರೋರೆ. ಈ ಸಾಲ ಯೋಜನೆ ಬಹಳ ಕಡು ಬಡವರಿಗೆ, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಹೆಲ್ಪ್ ಆಗದೆ ಇರುವವರಿಗೆ, ಯಾವುದೇ ಏನು ಶ್ಯೂರಿಟಿ ಕೊಡ್ಲಿಕ್ಕೆ ಆಗದೆ ಇರುವವರಿಗೆ, ಬಡವರಿಗೆ ಏನೋ ಅವರೊಂದು ಸ್ವಾಭಿಮಾನದ ಬದುಕಿಗೆ, ಸ್ವಾವಲಂಬಿಯ ಬದುಕಿಗೆ ಆಧಾರವಾಗಿರ್ಲಿ ಅಂತೇಳಿ ಪೂಜ್ಯ ಕಾವಂತರು ಯೋಚನೆ ಮಾಡಿ ಕೊಟ್ರೆ ಇವತ್ತು ಅದೇ ಇವರಿಗೆ ತಿರುಗು ಬಾಣ ಆಗಿದೆ. ಮನುಷ್ಯನಿಗೆ ಉಪಕಾರ ಸ್ಮೃತಿ ಇಲ್ಲ. ಮನುಷ್ಯನಿಗೆ ಉಪಕಾರ ಮಾಡೋದು, ಹೆಣಕ್ಕೆ ಶೃಂಗಾರ ಮಾಡೋದು ಎರಡು ಒಂದೇ. ಆಮೇಲೆ ವಸಂತ್ ಗೆಲೆಯವ್ರವ್ರೆ, ನಾನು ಒಂದು ಅಬ್ಸರ್ವ್ ಮಾಡಿದ್ದು, ಇವರ ಹೋರಾಟದ ಒಂದು ಪ್ರಮುಖ ಭಾಗ ನಾನು ಅಬ್ಸರ್ವ್ ಮಾಡಿದ್ದು ಅಂತ ಹೇಳಿದ್ರೆ, ಯಾವ ಲಾಜಿಕಲ್ ಪಾಯಿಂಟ್ಗಳು ಇವರು ಯಾರ ಹತ್ರನೇ ಇಲ್ಲ, ಇನ್ಕ್ಲೂಡ್ ಗಿರೀಶ್ ಮಟ್ಟೆ. ಈಗ ಫಾರ್ ಎಕ್ಸಾಂಪಲ್ ಗಿರೀಶ್ ಮಟ್ಟಣ್ಣನವರು ಹಂಗೆ ನೋಡೋಕೆ ಹೋದ್ರೆ ಪೊಲೀಸ್ ಅಧಿಕಾರಿ ಆಗಿದ್ದಂಥವ್ರು ಈ ಶುಡ್ ಟಾಕ್ ಒಂದು ಸ್ವಲ್ಪ ಅಥಾರಿಟಿವ್ ವೇನಲ್ಲಿ ಮಾತಾಡಬೇಕು. ಆ ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್ ಇವರೆಲ್ಲರೂ ಕೂಡ ತೀರಾ ಕೆಳಮಟ್ಟದ ಭಾಷೆಗಳು ಮತ್ತು ತೀರಾ ವೈಯಕ್ತಿಕ ನಿಂದನೆಗಳನ್ನು ಮಾಡಿಕೊಂಡೇ ಪ್ರಚಾರ ಮಾಡ್ತಿದ್ದಾರೆ ಅಂತೇಳಿ ನನಗಂತೂ ಅನಿಸಿದೆಪ್ಪ. ನೋಡಿ ಸರ್, ಈಗ ಸೀನಿಯರ್ ಪೊಲೀಸ್ ಅಧಿಕಾರಿಯಾಗಿಯೋ ಡಿಪಾರ್ಟ್ಮೆಂಟ್ ಅಧಿಕಾರಿಯಾಗಿಯೋ ವಿಕೃತರಾಗಿರುವಂತ ಎಷ್ಟೋ ಪ್ರಕರಣಗಳನ್ನ ನಾನು ಕೊಡಬಲ್ಲ ನಿಮ್ಗೆ. ನಾನು ಸ್ಟಡಿ ಮಾಡಿದ್ದೀನಿ. ಈ ಇವನು ಗಿರೀಶ್ ಮಟ್ಟಣ್ಣನವರು ಅವನೊಬ್ಬ ಸೈಕೋ.
ಅವನ್ ಒಬ್ಬ ಮಾನಸಿಕ ಅಸ್ವಾಸ್ಥ್ಯ. ಹ್ಮ್ ಅವ್ನ್ ನೀವು ಒಬ್ಬ ಯಾರೋ ಸೈಕ್ಯಾಟ್ರಿಸ್ಟ್ ಹತ್ರ ಅವನ್ ಎಲ್ಲಾ ವಿಡಿಯೋ ತುಣುಕುಗಳನ್ನ ನೀವು ಒಂದು ಅನಾಲಿಸಿಸ್ ಮಾಡಿಸಿ, ಹ್ಮ್ ಅವನ್ ಮುಖ ಲಕ್ಷಣ ನೋಡಿದ್ರೆ ಇವನೊಬ್ಬ ಒಂದೇ ಹೆವಿ ಡ್ರಿಂಕರ್ ಅವನು ಹಾ ಅಥವಾ ಸೈಕೋ ಅಂತ ಹೇಳ್ತಾರೆ. ಅವ್ನು ನೋಡಿ ಗೊತ್ತಾಗತ್ತೆ ನಿಮ್ಗೆ. ಹಾ ಸುಳ್ಳನ್ನು ಕ್ರಿಯೇಟ್ ಮಾಡೋದು. ಬರೀ ವಾಣಿಜ್ಯ ಆಚಾರತಿ ಪ್ರಕರಣದಲ್ಲಿ 3 ಸುಳ್ಳನ್ನ ಹೇಳಿದ್ದಾನೆ. ಯಾವ್ದಾದ್ರು ಒಂದ್ ಸತ್ಯ ಆಗ್ಬೇಕು, 2 ಸುಳ್ಳು ಆಗ್ಬೇಕಲ್ವ? ಸುಳ್ಳು 2 ಯಾವ್ದು ಅಂತ ಕೇಳ್ಬೇಕು ಅವನ ಹತ್ರ. ಹ್ಮ್ ಹ್ಮ್ ಈಗ ಮೊನ್ನೆ ಹೇಳ್ತಾ ನಿಮ್ದೇ ಫ್ರೀಡಮ್ ಟಿವಿಗೆ ನಾನ್ ಬಂದಾಗ ಹೇಳ್ತಾನೆ, ಹ್ಮ್ ಅಲ್ಲಿಂದ ಅಲ್ಲಿಗೆ 850 ಮೀಟರ್ ಇದೆ, ಸಿಸಿ ಕ್ಯಾಮರಾ ಇತ್ತು. ಸಿಸಿ ಕ್ಯಾಮರಾ 30 ಫೀಟ್ ಮುಂದಿರೋದನ್ನು ಸ್ಪಷ್ಟವಾಗಿ ಗ್ರಹಿಸಲ್ಲ, ಬಟ್ ಅಲ್ಲಿ ಇರ್ಲಿಲ್ಲ, ಅದು ಬೇರೆ ವಿಷಯ. ಇಂಥ ಸುಳ್ಳೆ ಜನರಿಗೆ ಹೇಳ್ಕೊಂಡು ಇದೇನಾಗಿದೆ, ಈ ಕೆಲವು ಜನರು ಮಿದುಳನ್ನ ಇವ್ರಿಗೆ ಅಡವಿಟ್ಬಿಟ್ಟಿದ್ದಾರೆ. ಒಂದ್ ಸೈಡ್ ಇವ್ರು ಹೇಳೋದು ಸತ್ಯ ಅನ್ಕೊಂಡ್ಬಿಟ್ಟಿದ್ದಾರೆ. ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳ್ತಾರಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ ಬಿಡಿ ಸರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದ್ರೂ ಒಂದು ನ್ಯಾಯಮಂಡಳಿ ಮಾಡಿ ತೀರ್ಪು ಕೊಟ್ಟರು ಮಹೇಶ್ ಶೆಟ್ಟಿ ಒಪ್ಪಲ್ಲ. ಅಲ್ಲ, ತೀರಾ ಜಡ್ಜ್ಗಳ ಬಗ್ಗೆ ತೀರಾ ಕೆಳಮಟ್ಟದ ಭಾಷೆಗಳನ್ನು ಬಳಸ್ತಾರೆ ಮಹೇಶ್ ಶೆಟ್ಟಿ ತಿಮ್ರೋಡಿ. ಜಡ್ಜ್ಗಳನ್ನ ಬಿಡಿ ಸರ್, ಇವತ್ತು ಆ ಮಗುವನ್ನು ಮೂರ್ತಿ ಮಾಡಿ ಕೂರಿಸಿದಾರಲ್ಲ, ಆ ಮೂರ್ತಿಯಲ್ಲೇ ಸೌಜನ್ಯ ಪ್ರತ್ಯಕ್ಷಳಾಗ್ಬಿಟ್ಟು ಮಹೇಶ್ ಅಣ್ಣ ಬನ್ನಿ ನನ್ನನ್ನ ಇವನೇ ಅತ್ಯಾಚಾರ ಮಾಡಿದ ಅಂತ ಹೇಳಿದ್ರು ಮಹೇಶ್ ಅಣ್ಣ ಒಪ್ಪಲ್ಲ. ಯಾಕಂದ್ರೆ ಮಹೇಶ್ ಅಣ್ಣನ ತಲೆಯಲ್ಲಿ ಬುರುಡೆಯಲ್ಲಿ ಮಿದುಳೆ ಇಲ್ಲ, ಹಂಗಾಗಿ ಅವ್ರಿಗೆ ಮಿದುಳಿಲ್ದಿದ್ ಬುರುಡೆಗೆ ಈ ಖಾಲಿ ಬುರುಡೆ ಸಿಕ್ಕಿರೋದು. ಅರ್ಥ ಆಯ್ತಾ ನಿಮ್ಗೆ? ಬಟ್ ಅಂದ್ರೆ ಈಗ ಈ ದೂರುದಾರನ ಈ ಇದು ಈತನೇ ಹೂತಿಟ್ಟಂತ UDR ಕೇಸುಗಳು, ನಾನು UDR ಕೇಸ್ ಬಗ್ಗೆ ನನಗೂ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಏನು UDR ಕೇಸುಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅನ್ಕ್ಲೈಮ್ಡ್ ಬಾಡೀಸ್, ಅನಾಥ ಶವಗಳ ಅಂತ ಇರ್ತವೆ ಅಲ್ಲಿ. ಈಗ ಅನಾಥ ಶವಗಳನ್ನ ಹೂತಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವರೀಗ SIT ಅವರಿಗೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಫ್ರೆಶ್ ಆಗಿ ಹೊಸದಾಗಿ ಎವಿಡೆನ್ಸ್ಗಳು ಸಿಗದ ಹೊರತು ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೆ SIT ಅವರು? ಪ್ರಣಮ್ ಅಂತ ಇರಲಿ, ಯಾವ ಆಫೀಸರ್ ಇರಲಿ, ಇದು ಎವಿಡೆನ್ಸ್ ಇಸ್ ದ ಇಂಪಾರ್ಟೆಂಟ್ ಅಲ್ವಾ? ಅದೇ ಬೇಸ್ ಅಲ್ವಾ? ಈಗ ನನ್ನ ಅನಿಸಿಕೆ ಪ್ರಕಾರ, ನನ್ನ ಅನಿಸಿಕೆ ಮಾತ್ರ ಅಲ್ಲ, ಎಕ್ಸ್ಪರ್ಟ್ ಗಳ ಒಪಿನಿಯನ್ ತಗೊಂಡು ನಾನು ಮಾತಾಡೋದು, ಇದು ಬಹಳ ಸೂಕ್ಷ್ಮವಾದ ವಿಚಾರ ಆದ ಕಾರಣಕ್ಕೆ ನಾನು ಒಟ್ರಾಸಿ ಎಲ್ಲೆಲ್ಲೋ ಸ್ಟೇಟ್ಮೆಂಟ್ ಹೇಳಕ್ ಆಗಲ್ಲ. ಇಲ್ಲಿ ನಾನು 2-3 ಜನ ಎಕ್ಸ್ಪರ್ಟ್ ಗಳ ಹತ್ರ ಮಾತಾಡಿದ್ದೀನಿ. ಈ ಏನು ದೂರುದಾರನನ್ನ A1 ಮಾಡ್ಬೇಕು ಈ ಪ್ರಕರಣದಲ್ಲಿ, ಮತ್ತ ಅವನನ್ನ ಸೈಕಿಯಾಟ್ರಿಸ್ಟ್ ಹತ್ರ ಟೆಸ್ಟ್ ಮಾಡಿಸ್ಬೇಕು. ಅವನೇ ಹೇಳ್ಕೊಂಡಿದ್ದ, ನಾನು ಯಾವುದೇ ವೈಜ್ಞಾನಿಕ ಪರಿಶೀಲನೆಗೆ ಒಳಪಡಿಸಬಹುದು ಅಂತ ಹೇಳಿದಾನೆ. ಒಂದು ಟೆಸ್ಟ್ ಮಾಡಿ ಸುಳ್ಳು ಪತ್ತೆ ಮಾಡ್ಬೇಕು ಅವನ ಹತ್ರ. ಈಗ ನಾನು ಹೇಳೋದು, ನಾನು ಈ ಯಾವುದೋ ಒಂದು ನಮ್ಮ ಈ ವ್ಯವಸ್ಥೆಯಲ್ಲಿ ಮನುಷ್ಯನ ಅಸ್ಥಿ ಕೂಡ ಬಹಳ ಬೆಲೆ ಇದೆ. ಈಗ ನಾವು ಅಸ್ಥಿಯನ್ನ ಗಂಗೆಯಲ್ಲೋ ತುಂಗೆಯಲ್ಲೋ ಯಾವುದೋ ಒಂದು ತ್ರಿವೇಣಿ ಸಂಗಮದಲ್ಲೋ ಅಸ್ಥಿಯನ್ನ ವಿಸರ್ಜನೆ ಮಾಡಿ ಕೈ ಮುಗಿಯುವವರು, ಅದು ಈ ಸ್ವರ್ಗ ಪ್ರಾಪ್ತಿ ಆಗ್ಲಿ ಅಂತ ಪ್ರಾರ್ಥನೆ ಮಾಡುವವರು. ಯಾವತ್ತೋ ದಫನಾದ ಯಾರಿಂದಲೋ ಒಂದು ಹಂತಕ್ಕೆ ದಫನಾದಂತ ಅಸ್ಥಿಯನ್ನ ಹೊರತೆಗೆಯುವುದು ಆ ನಮ್ಮ ಸನಾತನ ನಂಬಿಕೆ ಮಾಡುವಂತ ಘೋರವಾದಂತ ಅನ್ಯಾಯ ಇದು. ಈಗ ಮೂಳೆ ತಗೊಂಡು ಹೋದ್ರು, ಅಲ್ಲೆಲ್ಲೋ ಈ ಇಟ್ಟಿರೋ ಮೂಳೆ ತಗೊಂಡು ಹೋಗಿ ಟೆಸ್ಟ್ ಮಾಡಿ ಮತ್ತೆಲ್ಲೋ ಬಿಸಾಡ್ತಾರೆ. ಅದಕ್ಕೆ ಮತ್ತೆ ವ್ಯವಸ್ಥಿತವಾಗಿ ಮತ್ತೆ ಪುನಃ ದಫನ ಕಾರ್ಯ ಮಾಡೋದಿಲ್ಲ ಇವರು. ಇದು ಯಾಕೆ ಇದೆಲ್ಲ ಬೇಕಿತ್ತು? ಯಾಕೆ ಮಾಡ್ತಾರೆ? ವಸಂತ್ ಗಿಳಿಯಾರ್ ಅವರೇ, ಈಗ ಸ್ಪಾಟ್ ನಂಬರ್ 1 ನಲ್ಲಿ ATM ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಸಿಕ್ಕಾದ ಬಳಿಕ ಅನನ್ಯ ಭಟ್ ತಾಯಿ ಸುಜಾತ ಭಟ್ ಅವರ ವಕೀಲ ಮಂಜುನಾಥ್ ಅವರು ಒಂದು ಪ್ರೆಸ್ ರಿಲೀಸ್ ಅನ್ನ ಮಾಡಿದ್ರು, ಏನೋ ದೊಡ್ಡ ಸಾಕ್ಷ್ಯ ಸಿಕ್ಕಿದೆ ಅಂತೇಳಿ. ಬಟ್ ಅದರ ರಿಯಾಲಿಟಿ ಈಗ 2 ದಿವಸದಲ್ಲಿ ಗೊತ್ತಾಯಿತು. ಅದು ದಾಬಸ್ಪೇಟೆ ಮೂಲದ ಸತೀಶ್ ಮತ್ತು ಸಿದ್ದಲಕ್ಷ್ಮಮ್ಮ ಅವರಿಗೆ ಸೇರಿದ್ದು. ಆ ಸತೀಶ್ ಆತ ಇದೇ ವರ್ಷದ ಮಾರ್ಚ್ನಲ್ಲಿ ಜಾಂಡಿಸ್ನಿಂದ ಸತ್ತ ಅಂತೇಳಿ. ಸೊ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಸಿಂಡಿಕೇಟ್ ಏನಿದೆ, ಸೋ ಕಾಲ್ಡ್ ಹೋರಾಟಗಾರರ ಸಿಂಡಿಕೇಟ್ ಏನಿದೆ, ಇದು SITಯ ಮೇಲೆ ಅನಗತ್ಯವಾಗಿ ಒಂದು ಒತ್ತಡವನ್ನು ತಂದು ಯಾರನ್ನೋ ಫ್ರೇಮ್ ಮಾಡಲಿಕ್ಕೆ ಮಾಡಿ ನೀವು ಅಂತೇಳಿ ಒತ್ತಡವನ್ನು ಹಾಕ್ತಾ ಇದೆಯಾ ಅಂತೇಳಿ. ನೋಡಿ ಸರ್, ಈಗ ಈಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ, ಅವನೊಬ್ಬ ತಲೆ ಕೆಟ್ಟ ಜಗ್ಗ ಅಂತೇಳಿ ಒಬ್ಬ ಅಡ್ವೊಕೇಟ್ ಏನೋ ಗೊತ್ತಿಲ್ಲ, ಒಬ್ಬ ಹುಚ್ಚ, ಅದ್ರ ರೌಕೆಯಲ್ಲಿ ಯಾವ್ದೋ ಲಾಡ್ಜ್ ಅಲ್ಲಿ ನೇಣು ಹಾಕೊಂಡು ಸತ್ತವಳು, ಅವಳನ್ನ ಇವರೇ ಕೊಂದಿತ್ತು ಅಂತೆಲ್ಲ ಹೇಳ್ತಿದ್ದಾನೆ. ATM ಕಾರ್ಡ್ ಅಂದ್ರೆ ಈ ರೌಕೆ ಪೀಸ್ ಅವರದ್ದು ಬರೀ ಸುಳ್ಳುಗಳನ್ನ ಇವರು ಈ ಹಿಂದೆ ಸೌಜನ್ಯ ವಿಷಯದಲ್ಲಿ ಮಾಡ್ಕೊಂಡು ಬಂದಿದ್ದು ಹೀಗೆ ಅಂತೇಳಿ ಜನರಿಗೆ ಅರ್ಥ ಆಗಿದೆ. ನೀವು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಅವರಿಗೆ ಬೈಯುವ ವರ್ಗ ಜಾಸ್ತಿ ಆಗಿದೆ, ಸಜ್ಜನರು ಜಾಸ್ತಿ ಆಗಿದೆ ಖಂಡನೆ ಮಾಡಿ ಮಾತಾಡ್ತಿದ್ದಾರೆ. ಮೊದಲು ನಾವು ಮಾತಾಡುವಾಗ, ನಾನು ಈ ವಿಷಯಕ್ಕೆ ಎಂಟ್ರಿ ಕೊಡುವಾಗ ನನಗೆ ದಾರಿ ಮೇಲೆ ಕಲ್ಲು ಹೊಡಿರಿ, ಖಾರದ ಪುಡಿ ಹಾಕಿ ಅಂತೇಳಿ ಹೇಳಿಕೆ ಕೊಟ್ಟವರು ಇದ್ದಾರೆ. ನನ್ನನ್ನ ಒಂದು ರೀತಿಯಲ್ಲಿ ಸಮಾಜ ಬಹಿಷ್ಕಾರ ಮಾಡ್ದಂಗೆ ನನ್ನ ಜೊತೆ ವರ್ತನೆ ಮಾಡಿತ್ತು ಒಂದು ಕಾಲದಲ್ಲಿ, ಸುನಾಮಿ ತರ ಇದ್ದಾಗ. ಈಗ ಅವರೆಲ್ಲರೂ ಕೂಡ ನನಗೆ ದಿನಕ್ಕೊಂದು 10 ಕಾಲ್ ಬರ್ತಾ ಇದೆ. ಸಾರಿ ಸರ್, ನಾವು ಆ ದಿವಸ ಹಿಂಗಾಯ್ತು, ಹಿಂಗಾಯ್ತು, ನಾವು ನಂಬ್ಕೊಂಡ್ವಿ, ಅವ್ರು ಹೇಳೋ ಸತ್ಯ ಅನ್ಕೊಂಡ್ವಿ, ಇವಾಗ ಸತ್ಯ ಅರ್ಥ ಆಗ್ತಿದೆ ಅಂತೇಳಿ ದಿನಕ್ಕೆ 10 ಕಾಲ್ ಬರ್ತಾ ಇದೆ ನಂಗೆ. ಇದೆಲ್ಲ ಏನ್ ಗೊತ್ತಾ ಸರ್, ಇದೆಲ್ಲ ಆಗುವಾಗ ತುಂಬಾ ಟೈಮ್ ತಗೊಳತ್ತೆ.
ಏನು ಮಾಡಕ್ಕಾಗಲ್ಲ. ಬಟ್ ಡ್ಯಾಮೇಜ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ ಪುಣ್ಯಕ್ಷೇತ್ರಕ್ಕೆ, ಅದಂತೂ ನಿಜ. ಟ್ರೈ ಮಾಡಿದ್ರು, ಡ್ಯಾಮೇಜ್ ಮಾಡಿದ್ದಾರೆ. ಯಂಗ್ ಜನರೇಷನ್ ಮನಸ್ಸಲ್ಲಿ ಏನೋ ಒಂಥರ ಅದ್ರ ಬಗ್ಗೆ ಭಕ್ತಿ ಗೌರವ ಇಲ್ದಿರೋಂಗ್ ಮಾಡ್ಬಿಟ್ಟಿದ್ದಾರೆ. ಇದು ಏನ್ ಹೇಳಿ, ಪೆಟ್ಟು ಬಿದ್ದು ಚಿನ್ನಕ್ಕೆ ಹೊಳಪು ಬರ್ತದಲ್ಲ, ಹಂಗೆ ಇಂಥ ಒಂದು ಘನಘೋರ ಈ ಅಂತಾರಾಷ್ಟ್ರೀಯ ಮಟ್ಟದ ಆರೋಪ ಬಂದು ಅದಲ್ಲ ಇದು ಸತ್ಯ ಇದು ಅನ್ನೋದು ಜಾಗತಿಕವಾಗಿ ತೋರಿಸ್ಕೊಳ್ಳಕ್ ಇದೊಂದು ಘಟನೆ ಆಗ್ತಾ ಇದೆ. ದೇವರದ್ದೇ ಪವಾಡ ಅಂತ ನಾನು ಭಾವಿಸ್ತೇನೆ ಇದನ್ನ. ಓಕೆ ಥ್ಯಾಂಕ್ ಯು ವಸಂತ್ ಗಿಳಿಯಾರ್ ಅವರು ಇಷ್ಟೊತ್ತು ನನ್ನ ಜೊತೆ ಮಾತಾಡಿದಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.